ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನರೇಂದ್ರ ಮೋದಿ ಅಂತಹ ನಾಯಕರಿಗೆ ನಿವೃತ್ತಿ ಅನ್ವಯಿಸುವುದಿಲ್ಲ ಯಾಕೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಇಲ್ಲಿ 9 ಕಾರಣಗಳು ಸಹ ಕೊಟ್ಟಿದ್ದಾರೆ. ಹಾಗಾದರೆ ಯಾವ್ಯಾವು ಅಂತಂದು ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕೆಲವು ಮಹಾನ್ ನಾಯಕರಿಗೆ ವಯಸ್ಸು ಎಂದಿಗೂ ಸಹ ಅಡೆತಡೆ ಅಲ್ಲ. ಅಂತಹ 75ರ ವಸಂತದಲ್ಲಿ ನರೇಂದ್ರ ಮೋದಿ ಅವರು ಈಗ ಕಾಣಿಸುತ್ತಿದ್ದಾರೆ. 4 ತಾಸು ನಿದ್ದೆ, ದಿನವಿಡೀ ಕಾರ್ಯಚಟುವಟಿಕೆ, ಯುವಕರು ನಾಚುವಂತಹ ಯೋಗ, ಮನಕ್ಕೆ ಇನ್ನಷ್ಟು ಶಕ್ತಿ ತುಂಬಲು ಉಸಿರಿನ ವ್ಯಾಯಾಮ ಇವೆಲ್ಲವೂ ಸಹ ಕಂಡಾಗ ನರೇಂದ್ರ ಮೋದಿ ಅವರಿಗೆ 75 ಆಗಿಲ್ಲವೇನೋ ಅಂತಲೇ ಸಹ ಎಲ್ಲರಿಗೂ ಅನಿಸುತ್ತಿದೆ. ಇನ್ನು ಬಿಜೆಪಿಯ ಅಲಿಖಿತ ನಿಯಮದಂತೆ ಮೋದಿಯವರು ಸಕ್ರಿಯ ರಾಜಕೀಯದಿಂದ ನಿವೃತ್ತಿಯ ಒಂದೂವರೆ ಅಥವಾ ಆ ನಿಯಮ ಇವರಿಗೆ ಅನ್ವಯವಾಗುವುದಿಲ್ಲವೇ ಎಂಬ ಪ್ರತಿಪಕ್ಷಗಳ ಅಣಕು ಇನ್ನೊಂದೆಡೆ ಕೇಳಿಸುತ್ತಿದೆ. ಅಸಲಿಗೆ ನರೇಂದ್ರ ಮೋದಿಯವರು ಸಹ ವಯೋಮಾನದ ಕಾರಣದಿಂದ ನಿವೃತ್ತಿ ಹೊಂದಬೇಕು ಎಂತಂದು ಬಯಸುತ್ತಿರುವವರು ಯಾರು? ಅವರನ್ನು ನಾಯಕರನ್ನಾಗಿ ಒಪ್ಪಿಕೊಂಡ ಭಾರತದ ಮತದಾರರಲ್ಲ, NDA ಒಕ್ಕೂಟದ ಸಂಸದರೂ ಅಲ್ಲ. ಬದಲಿಗೆ ಕಳೆದ 3 ಸಂಸತ್ ಚುನಾವಣೆಯಲ್ಲಿ ಮೋದಿ ಅವರಂತಹ ಮಣಿಸಲಾಗದೆ ತಮ್ಮ ಸ್ಥಾನವನ್ನು ಕಾಯಂ ಮಾಡಿಕೊಂಡಿರುವ ಪ್ರತಿಪಕ್ಷಗಳು ಮೋದಿ ಅವರನ್ನು ಸೈದ್ಧಾಂತಿಕವಾಗಿ ಒಪ್ಪದವರಷ್ಟೇ ಸಹ ಈ ಒಂದು ನಿವೃತ್ತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ. 9 ಕಾರಣಗಳು ಯಾವ್ಯಾವು ಅಂತ ನೋಡೋದಾದರೆ, ಪ್ರಧಾನಿ ನಿವೃತ್ತಿಗೆ ಮಾನದಂಡವಿದೆಯಾ ಅಂತ ನೋಡೋದಾದರೆ, ಭಾರತದ ಪ್ರಧಾನಿಯಾಗಲು ಇರಬೇಕಾದ ಅರ್ಹತೆಯನ್ನು ಸಂವಿಧಾನ ಹೇಳುತ್ತದೆ. ಭಾರತದ ಪ್ರಜೆ ಆಗಿರಬೇಕು, ರಾಜ್ಯಸಭಾ ಅಥವಾ ಲೋಕಸಭಾ ಸದಸ್ಯರಾಗಿರಬೇಕು, ಇಲ್ಲವೇ ಪ್ರಧಾನಿಯಾಗಿ ನೇಮಕವಾದ 6 ತಿಂಗಳ ಒಳಗಾಗಿ ಉಭಯ ಸದನಗಳಲ್ಲಿ ಒಂದರ ಸದಸ್ಯರಾಗಿರಬೇಕು. ಲೋಕಸಭೆ ಸದಸ್ಯರಾಗಿದ್ದರೆ ಕನಿಷ್ಠ ವಯಸ್ಸು 25, ರಾಜ್ಯಸಭೆ ಸದಸ್ಯರಾಗಿದ್ದರೆ ಕನಿಷ್ಠ 30 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು. ಆದರೆ ಗರಿಷ್ಠ ವಯೋಮಾನದ ನಿಬಂಧನೆ ಇಲ್ಲ ಅಂತಲೂ ಸಹ ಹೇಳಲಾಗ್ತಾರೆ. ಇನ್ನು ಲೋಕಸಭೆಯ ಅವಧಿಯಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾಗಬಹುದು, ಬಹುಮತ ಹೊಂದಿರುವ ತನಕ, ಇಲ್ಲವೇ ಲೋಕಸಭೆ ನಿರ್ಣಾಯಕ ವಿಸರ್ಜನೆಯಾಗುವ ತನಕ ಪ್ರಧಾನಿ ಕಾರ್ಯನಿರ್ವಹಿಸಬಹುದು. ಈ ಹುದ್ದೆಯಲ್ಲಿ ಸಹ ಕುಳಿತವರು ಮನೋದೈಹಿಕವಾಗಿ ರಾಗರಿದ್ದರೆ ಪ್ರಧಾನಿ ಹುದ್ದೆಯ ಜವಾಬ್ದಾರಿಯನ್ನು ಸಹ ನಿರ್ವಹಿಸಲು ಆಸಕ್ತರಾಗಿದ್ದರೆ ಅಥವಾ ಇನ್ಯಾವುದೋ ಒಂದು ಕಾನೂನಾತ್ಮಕವಾದ ಒಂದು ನೈತಿಕ ಅಡೆತಡೆ ಇದ್ದರೆ ಆ ಹುದ್ದೆಯಿಂದ ಕೆಳಗಿಳಿಯುವ ನಿರ್ಧಾರವನ್ನು ಪ್ರಧಾನಿಯವರು ಸ್ವಯಂ ಪ್ರಕಟಿಸಬಹುದು, ಇಲ್ಲವೇ ಲೋಕಸಭಾ ವಿಶ್ವಾಸದ ಮೂಲಕ ಅಗತ್ಯ ಕ್ರಮವನ್ನು ಕೈಗೊಳ್ಳಬಹುದು. ಆದರೆ ವಯೋಸಹಜ ನಿವೃತ್ತಿ ಎನ್ನುವುದು ಇಲ್ಲ ಅಂತಲೂ ಸಹ ಹೇಳಲಾಗ್ತಾ ಇದೆ. ಇನ್ನು ಎರಡನೇದು, 1947ರಿಂದ 64ರವರೆಗೆ 16 ವರ್ಷಗಳ ಕಾಲ ದೇಶವನ್ನಾಳಿದ ಪ್ರಥಮ ಪ್ರಧಾನಿ ಪಂಡಿತ್ ನೆಹರು ಅವರು ಸಹ 62ರ ಚುನಾವಣೆಗೆ ಸ್ಪರ್ಧಿಸಿದಾಗ ಅವರಿಗೆ 72 ವರ್ಷ. ಆಗಲೂ ನಿವೃತ್ತಿ ಆಗುವುದಿಲ್ಲ ಎಂತಂದು ನೆಹರು ಅವರು ಸ್ಪಷ್ಟಪಡಿಸಿದ್ದರು. ಆಗ ಕನ್ನಡದ ಕವಿ ಗೋಪಾಲಕೃಷ್ಣ ಅಡಿಗರು ವಿಡಂಬನಾತ್ಮಕವಾಗಿ ನೆಹರು ಅವರು ನಿವೃತ್ತಿ ಆಗುವುದಿಲ್ಲ ಎಂಬ ಕವನವನ್ನು ಸಹ ಬರೆದಿದ್ದರು. ಆದರೆ ನೆಹರು ಅವರು ಸಹಜವಾಗಿ ನೆಚ್ಚಿಕೊಂಡಿದ್ದರು. ಬದಲಿ ಆಯ್ಕೆ ಇರಲಿಲ್ಲ. ನೆಹರು ಮತ್ತೊಮ್ಮೆ ಸಹ ಪ್ರಧಾನಿಯಾದರು. ಇನ್ನು ಮೂರನೇದಾಗಿ ನೋಡೋದಾದರೆ, ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಿ ಹುದ್ದೆಯಿಂದ ಕುಳಿತುಕೊಳ್ಳುವ ಹೊತ್ತಿಗೆ ಅವರಿಗೆ 81 ವರ್ಷ ವಯಸ್ಸಾಗಿತ್ತು. ದೇಸಾಯಿ ಅವರ ದೈಹಿಕವಾದ ಸದೃಢರಾಗಿದ್ದರಾದರೂ ಒಕ್ಕೂಟ ಸರ್ಕಾರದ ನಿಭಾಯಿಸುವ ಅವರಿಗೆ ಸಾಧ್ಯವಾಗಲಿಲ್ಲ. ಜನ ಮುಂದಿನ ಅವಧಿಗೆ ಅಸ್ಥಿರತೆಯ ಎದುರು ಸ್ಥಿರ ಸರ್ಕಾರಕ್ಕೆ ಪ್ರಶಸ್ತಿ ನೀಡಿದರು. ತುರ್ತು ಪರಿಸ್ಥಿತಿಯ ಕರಾಳ ಅಧ್ಯಯನದ ಹೊರತಾಗಿಯೂ ಸಹ ಸ್ಥಿರ ಸರ್ಕಾರ ದಿಟ್ಟ ನಿಲುವಿನ ಕಾರಣ ಇಂದಿರಾ ಅವರನ್ನು ಸಹ ಜನರು 3ನೇ ಅವಧಿಗೆ ಪ್ರಧಾನಿಯಾಗಿಸಿದರು ಅಂತಲೇ ಹೇಳಲಾಗ್ತಾ ಇದೆ. ಆಪರೇಷನ್ ಬೂಸ್ಟರ್ ಕಾರಣವಾಗಿ ತಮ್ಮ 66ನೇ ವರ್ಷದ ಅಂಗರಕ್ಷಕರದಿಂದಲೇ ಇಂದಿರಾ ಹತರಾಗಿದ್ದರಾದರೆ ಕಾಂಗ್ರೆಸ್ಸಿಗೆ ಅವರು ಹೊರತುಪಡಿಸಿ ಆಯ್ಕೆಗಳೇ ಇರಲಿಲ್ಲ ಅಂತಲೂ ಸಹ ಹೇಳಲಾಗ್ತಾ ಇದೆ. ಇನ್ನು 4ನೇದು ನೋಡೋದಾದರೆ, ಮುಖ್ಯಮಂತ್ರಿಗಳ ಪೈಕಿ ಅತಿ ಹೆಚ್ಚು ಅವಧಿಗೆ ಅಂದರೆ 23 ವರ್ಷಗಳ ಕಾಲ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿದ್ದರು ಜ್ಯೋತಿ ಬಸು. ಅವರು ಆ ಹುದ್ದೆಯನ್ನು ತಮ್ಮ 85ನೇ ವರ್ಷದ ತನಕ ಕಾರ್ಯನಿರ್ವಹಿಸಿದರು. ವಯಸ್ಸು ಅಡ್ಡಿ ಬರಲಿಲ್ಲ. ಕಳೆದ 9 ವರ್ಷಗಳ ಕೇರಳದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಪಿಣರಾಯಿ ವಿಜಯ್ ಅವರಿಗೆ ಈಗಾಗಲೇ 80 ವರ್ಷ. ನಮ್ಮದೇ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ 78 ವರ್ಷ ಹೊಸ್ತಿಲಲ್ಲಿದ್ದಾರೆ. ಇಬ್ಬರು ಉತ್ಸಾಹ ಕಾರ್ಯನಿರ್ವಹಿಸುವಲ್ಲಿ ವಯಸ್ಸಿಗೆ ಸಡ್ಡು ಹೊಡೆದಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ. 5ನೇದು, ಕೆಲವೊಮ್ಮೆ ಜನನಾಯಕರ ವಯಸ್ಸಿಗಿಂತ ಸೈದ್ಧಾಂತಿಕ ಬದ್ಧತೆ, ಸ್ಥಿರ ಧೋರಣೆ, ಕಠಿಣ ನಿಲುವು ತೆಗೆದುಕೊಳ್ಳುವ ಸಾಮರ್ಥ್ಯ ಜನಮಣೆ ಹಾಕುತ್ತಾರೆ. ಇದು ಇತರ ದೇಶಗಳ ಮಟ್ಟಿಗೂ ಸತ್ಯ. 2024 ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜೋ ಬೈಡನ್ ಚುನಾವಣೆ ಕಣದಿಂದ ಹಿಂದೆ ಸರಿಯುವ ಸಂದರ್ಭದಲ್ಲಿ ಒದಗಿತು. 81ರ ಬೈಡನ್ ಅವರು 78 ವರ್ಷದ ಟ್ರಂಪ್ ಅವರ ಎದುರು ಗೆಲ್ಲುವ ಸಾಧ್ಯತೆ ಕ್ಷೀಣಿಸಿತ್ತು. ಟ್ರಂಪ್ ಅವರ ಎದುರು 60 ವರ್ಷದ ಕಮಲ್ ಹ್ಯಾರಿಸ್ ಅವರನ್ನು ಸಹ ನಿಲ್ಲಿಸಲಾಯಿತು. ಇತರ ಕಾರಣಗಳ ಜೊತೆಗೆ ಕಮಲ್ ವಯಸ್ಸಿನ ಕಿರಿಯರು ಎನ್ನುವ ಲೆಕ್ಕಾಚಾರದಲ್ಲಿ ಇತ್ತು. ಆದರೆ ಅಮೆರಿಕ ಮತದಾರರು ಅಧ್ಯಕ್ಷರ ಆಯ್ಕೆ ವಿಷಯದಲ್ಲಿ ವಯಸ್ಸಿಗಿಂತ ದಿಟ್ಟ ನಾಯಕ ಬೇಕು ಅಂತಂದು ಟ್ರಂಪ್ ಅವರನ್ನು ಸಹ ಆಯ್ಕೆ ಮಾಡಿದರು. ಇನ್ನು 7ನೇದು ನೋಡೋದಾದರೆ, ಈಗಿನ ಜಿಯೋಪಾಲಿಟಿಕ್ಸ್ ಮೊದಲಿನಂತಲೂ ನಾನೇ ಮೊದಲು ಎನ್ನುವ ಪ್ರತಿ ಬಲಾಢ್ಯ ದೇಶಗಳ ಮನಸ್ಥಿತಿಯು ಇನ್ನೊಂದು ದೇಶಗಳ ಕಾಲು ಜಿಗುವ ಕೆಲಸವನ್ನು ಸಹ ಮಾಡುತ್ತಲೇ ಬಂದಿದೆ. ಮತ್ತೆ ಕೆಲವು ದೇಶಗಳನ್ನು ಅಪಾಯಕಾರಿ ಆಲೋಚನೆಯಿಂದಲೇ ಸಹ ಗುರುತಿಸಿಕೊಳ್ಳುತ್ತಿದೆ. ಏಕಾತ್ಮಕ ಗಡಿಯಲ್ಲಿ
ತಂಟೆಕೋರರ ಪಾಕಿಸ್ತಾನ ಹತ್ತ ಕುತಂತ್ರಕ್ಕೆ ಹೆಸರಾದ ಚೀನಾ, ರಷ್ಯಾ ಮತ್ತು ಅಮೆರಿಕ ತಕ್ಕಡಿಯನ್ನು ಸರಿದೂಸಬೇಕಾದ ಒಂದು ಪ್ರಯಾಸ. ಉಕ್ರೇನ್ ಯುದ್ಧವಿರಲಿ, ಇಸ್ರೇಲ್ ಅಮಾನಸ್ ಕದನ ವಿರಾಮವಿರಲಿ, ಭಾರತದ ಹಿತಾಸಕ್ತಿಯ ಮುಖ್ಯ ಎನ್ನುವ ನಿಲುವು ಸಹ ಪುಟಿನ್ರಂತಹ ನಾಯಕನ ಎದುರು ಕುಳಿತು ಇದು ಯುದ್ಧ ಕಾಲವಲ್ಲ ಎನ್ನುವ ಜಾತಿ ಟ್ರಂಪ್ ಆಪ್ತರಿಗೆ ತೆರಿಗೆ ನೀತಿಗೆ ಸಡ್ಡು ಹೊಡೆದು ಹಿರಿಯಣ್ಣನನ್ನೇ ಬಗ್ಗಿಸುವ ತಂತ್ರಗಾರಿಕೆ. ಹಾಗಾಗಿಯೇ ಕೆಟ್ಟ ಜಾಗತಿಕ ಸಂದರ್ಭಗಳಲ್ಲೂ ಸಹ ಇದೊಂದು ನಡೀತಾ ಬರ್ತಾ ಇದೆ. ಇನ್ನು 8ನೇದು ನೋಡೋದಾದರೆ ಸಂಘದ ಶಾಖೆಯ ಶಿಸ್ತಿನ ಸಮರ್ಪಣೆಯ ಜೀವನ ಕೂಡ ನರೇಂದ್ರ ಮೋದಿಯವ್ರದ್ದು. ನರೇಂದ್ರ ಮೋದಿಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗರಡಿಯಲ್ಲಿ ಬೆಳೆದವರು. ಕುಟುಂಬದ ತೊರೆದು ಸಂಘದ ಪ್ರಚಾರಕ್ಕಾಗಿ ಜೀವನವನ್ನೇ ಮುಡಿಪಾಗಿಟ್ಟವರು. ಏಕಾತ್ಮಿಕ ಸೆಳೆತಕ್ಕೆ ಒಳಗಾಗಿ ಸಿದ್ಧಿಯನ್ನು ಸಹ ಹುಡುಕಿ ಹಿಮಾಲಯ ಏರಿದವರು. ಯೋಗ ಮತ್ತು ಪ್ರಾಣಾಯಾಮಗಳನ್ನು ಜೀವನದ ಭಾಗವಾಗಿಸಿಕೊಂಡವರು. ಸಹಜವಾಗಿಯೇ ಇವು ಅವರ ಆರೋಗ್ಯ ಜೀವನವನ್ನು ಸುಸ್ಥಿತಿಯಲ್ಲಿ ಇಟ್ಟಿದೆ. ಸಂಘದ ಸಹವಾಸ ಸಮರ್ಪಣೆಯನ್ನು ಭಾವವನ್ನು ಗಟ್ಟಿಗೊಳಿಸಿದೆ. ಈಗಲೂ ಸಹ ನವರಾತ್ರಿ ಸೇರಿದಂತೆ ವಿಶೇಷ ಸಂದರ್ಭಗಳಲ್ಲೂ ಸಹ ಉಪವಾಸ ಆಚರಿಸುವ ನರೇಂದ್ರ ಮೋದಿ ಅವರು ಸಹ ಉಪವಾಸದ ದಿನಗಳಲ್ಲೂ ತಮ್ಮ ದೈನಂದಿನ ಚಟುವಟಿಕೆಗಳ ಕಾರ್ಯಭಾರ, ವಿದೇಶ ಸಂಚಾರ ಬಿಟ್ಟವರಲ್ಲ. ಕರ್ತವ್ಯ ಪ್ರಜ್ಞೆ ಮರೆತವರಂತೂ ಅಲ್ವೇ ಅಲ್ಲ. ಹಾಗಾಗಿ ನರೇಂದ್ರ ಮೋದಿ ಒಬ್ಬರು ದಿಟ್ಟ ನಾಯಕ ಅಂತಂದು ಈಗಲೂ ಸಹ ಗುರುತಿಸುತ್ತೆ. ಇನ್ನು ಗುರಿ ಸಾಧನೆ ಬೇಕು, ಗಟ್ಟಿ ನಾಯಕತ್ವ ಬೇಕು. 2047ರ ಹೊತ್ತಿಗೆ ವಿಕಸಿತ ಭಾರತವನ್ನು ಗುರಿಯತ್ತ ಸಾಗಬೇಕಾದರೆ ನಾವು ಈಗಾಗಲೇ ಒಂದು ಸದೃಢ ನಾಯಕತ್ವವನ್ನು ಸಹ ನರೇಂದ್ರ ಮೋದಿ ಅಂತವರು ಬೇಕಾಗಿದೆ. ಹಾಗಾಗಿ 3ನೇ ಅತಿ ದೊಡ್ಡ ಆರ್ಥಿಕತೆಯ ದಾಪುಗಾಲ ಇಟ್ಟಾಗಿದೆ. ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವನ್ನೇ ಅಲ್ಲದೆ ಅತಿ ದೊಡ್ಡ ಉತ್ಪಾದನಾ ದೇಶವಾಗುವ ಜಾಗತಿಕ ಪೂರೈಕೆಯಲ್ಲಿ ನಿರ್ಣಾಯಕ ಕೊಂಡಿಯಾಗುವ ಸಹ ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸುವ ಬಡತನ ರೇಖೆಗಿಂತ ಪುಟಿಯುವ ಗುರಿ ಎದುರಾಗಿದೆ. ಈ ಗುರಿ ಸಾಧನೆಗೆ ಇನ್ನು ಕೆಲವು ವರ್ಷಗಳಾದರೂ ಸ್ಥಿರ ಸರ್ಕಾರ ಅಗತ್ಯವಿದೆ. ಓಲೈಕೆ ರಾಜಕಾರಣ ಮಾಡದೆ ಪ್ರಗತಿಯನ್ನೇ ಧ್ಯಾನಿಸುವ 371 ವಿಧಿಯ ರದ್ದತಿ, ತ್ರಿವಳಿ ತಲಾಖ್ ನಿಷೇಧದಂಥ ದಿಟ್ಟ ನಿಲುವುಗಳನ್ನು ತಳೆಯಬಲ್ಲ ನಿಸ್ವಾರ್ಥ ಮತ್ತು ನಾಯಕತ್ವದ ನರೇಂದ್ರ ಮೋದಿ ಅವರ ಮುಂದಾಳತ್ವ ಭಾರತಕ್ಕೆ ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಸಹ ಅವರು ನಿವೃತ್ತಿಯಾಗದೆ ದೇಶವನ್ನು ಮುನ್ನಡೆಸಲಿ ಅಂತಂದು ನಮ್ಮೆಲ್ಲರ ಆಶಯ ಕೂಡ ಆಗಿದೆ ವೀಕ್ಷಕರೇ. ಹಾಗಾಗಿ ನರೇಂದ್ರ ಮೋದಿ ಅವರ ನಿವೃತ್ತಿ ಆಗಬೇಕು ಮತ್ತು ಇನ್ನು ಮುಂದುವರಿಬೇಕು. ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.